ಏನು ಐವಳಿ ಸಾಹೇಬ್ರ ಸಾಕಷ್ಟು ಈ ಭಾಗದ ರೈತರಿಗೆ ತ್ರಾಸ ಆಗೈತಿ, ರೈತ ಸಾಯಕೈತಾನ. ಕೆರೆಗಳಿಗೆ ನೀರು ತುಂಬಿಸುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ರೈತರ ರಸ್ತೆ ತಡೆ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ರಾಯಬಾಗ್ ಪಟ್ಟಣದಲ್ಲಿ ಇಂದು ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಹಲವು ಗ್ರಾಮಗಳ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂ ಆರಂಭವಾಗಿಲ್ಲ ಎಂದು ಆರೋಪಿಸಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮುಖಂಡರು ಹಾಗೂ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಂದು ವಾಗ್ದಾಳಿ ಕೂಡ ನಡೆಸಿದರು. ಇನ್ನು ಸಮಸ್ಯೆಗಳ ಕುರಿತು ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಉಡಾಫೆಯ ಉತ್ತರ ನೀಡಲಾಗ್ತಾ ಇದೆ ಅಂತ ರೈತರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇದೇ ವೇಳೆ ರಾಯಬಾಗ್ ಶಾಸಕ ಶ್ರೀ ಡಿ.ಎಂ. ಐಹೊಳೆ ಅವರು ತಕ್ಷಣ ಮಧ್ಯಪ್ರವೇಶಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯವನ್ನು ಶೀಘ್ರ ಆರಂಭಿಸಬೇಕು ಅಂತ ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಿಂದ ಕೆಲ ಕಾಲ ವಾಹನ ಸಂಚಾರದಲ್ಲಿ ಅಡಚಣೆ ಉಂಟಾಗಿದ್ದು ಬಳಿಕ ಅಧಿಕಾರಿಗಳ ಭರವಸೆಯ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ವರದಿ ಸುನೀಲ್ ಕಾಂಬಳೆ, ಪರ್ವಾ ನ್ಯೂಸ್, ರಾಯಬಾಗ್. ಕೂಡ ಅದು ಅಲ್ಲೇ ನಿಧಾನವಾಗಿ ಗತಿಗಳು ಕೆಲಸ ಪೂರ್ಣ ಆಗಿಲ್ಲ. ಈಗ ಕೇಳಂದ್ರೆ ಸರ್ ತಹಸೀಲ್ದಾರ್ ಸಾಹೇಬ್ ಹೇಳ್ತಾರಿಲ್ಲ, ಆ ಮೋಟರ್ಗಳನ್ನ ಹಿಟ್ ಮಾಡಬೇಕು, ಆ ಮೌಷನ್ ಹಿಟ್ ಮಾಡಬೇಕು, ನೀವು ತಕ್ಷಣ ಚಾಲೂ ಮಾಡೋದ್ರ ಸುಟ್ಟಪ್ಪ ಅಂದ್ರೆ ಹೆಂಗತ್ತ ಅವ್ರು ಹೇಳ್ತಾರೆ. ನೀವು ಮಳಿ ಸ್ಟಾರ್ಟ್ ಆಗಿ 4 ರಿಂದ 5 ದಿನ ಹಾಕ್ಬೇಕು. ಇಲ್ಲಗದಾಗ ಏನ್ ಮಾಡ್ರಿ, ಅದ ಹೀಟ್ ಆಗ್ಬೇಕು, ಮೌಷರ ಅದ ಆ ಸ್ಟೇಜಿಗೆ ಬರ್ಬೇಕಾದ್ರೆ ನೀವು ಆಲ್ರೆಡಿ ಒಂದು 8 ಹಾಕ್ತೀವಿ. ಏನು ರಾಜಕಾರಣಿಗಳಿಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತೀವಿ, ಕಳಕಾದ ಎಚ್ಚರಿಕೆ. ಐವಳಿ ಸಾಹೇಬ್ರ ಸಾಕಷ್ಟು ಈ ಭಾಗದ ರೈತರಿಗೆ ತ್ರಾಸ ಆಗೈತಿ, ರೈತ ಸಾಯಕೈತಾನ. ತಾವುಗಳ ಮುಂದಾತು ವಹಿಸಿ ನಾಳೆ ಅನ್ನಲ್ಲ, ಇವತ್ತು ರಾತ್ರಿ 12 ಟೈಮ್ ತೋರಿ ನೀರು ಹರಿಸುವಂತ ಕೆಲಸ ಮಾಡ್ಬೇಕು ಸರ್.